ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋಲಿ ನಾನು ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ನಾವು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ಅದಕ್ಕೆ ಒಂದು 4 to 5 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ದೆನ್ ಸಾಸಿವೆ ಚಿಟಪಟ ಅಂತೇಳಿ ಸಿಡಿಬೇಕು. ನಾವು ಬೇಕಾಗಿದ್ದರೆ ಜೀರಿಗೆ ಕೂಡ ಬಳಸ್ಬೋದು. ನಾನಿಲ್ಲಿ ಸಾಸಿವೆ ಅಷ್ಟೇ ತೊಗೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತೇಳಿ ಸಿಡಿತಾ ಇರೋದು ಗೊತ್ತಾಗ್ತಾ ಇದೆ. ಸೊ ಅದು ಸಿಡಿದಾಗೆ ಅದು ಕುಕ್ ಆಗಿದೆ ಅಂತೇಳಿ ಗೊತ್ತಾಗೋದು. ಇಲ್ಲದಿದ್ದರೆ ಹಸಿ ಹಸಿಯಾಗೇ ಇರುತ್ತೆ. ಚಿಟಪಟ ಅಂತೇಳಿ ಸಿಡಿಬೇಕು ಅದು. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನ್ ಆಫ್ ಗ್ರೌಂಡ್ ನಟ್ಸ್ ಆರ್ ಪೀನಟ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ. ಅಂದರೆ ಅದು ಗೊತ್ತಾಗುತ್ತೆ, ಆ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಈ ಗ್ರೌಂಡ್ ನಟ್ಸನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ನಾವು ಕಡಲೆಬೀಜ ಬೇಕಾದರೆ ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಯಾಕೆ ಅವು ಮೆತ್ತಗಾಗ್ಬಿಡ್ತವೆ ಅನಿಸುತ್ತೆ. ಬೇಕಾದರೆ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊಳ್ಬೋದು ಲಾಸ್ಟಿಗೆ. ನಾನು ಮೊದಲಿಗೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/2 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅವು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಗ್ರೌಂಡ್ ನಟ್ಸ್ ಯಾಕೆ ಲಾಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ಅಂತಂದರೆ, ನಮಗೆ ಕ್ರಿಸ್ಪಿಯಾಗಿ ಬೇಕಪ್ಪ ಗ್ರೌಂಡ್ ನಟ್ಸ್ ಅಂದರೆ ನಾವು ಸಪ್ರೇಟಾಗಿ 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ನಾವು ಗ್ರೌಂಡ್ ನಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನಾವು ಸರ್ವ್ ಮಾಡೋವಾಗ ಗ್ರೌಂಡ್ ನಟ್ಸನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಾನು ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಅದು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಅದರ ಒಂದು ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ನಾವು ಅದನ್ನು ಹುರ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1-2 ಮೀಡಿಯಮ್ ಸೈಜ್ ಆನಿಯನ್ಸನ್ನು ತೊಗೊಂಡಿದ್ದೀನಿ ಚಾಪ್ ಮಾಡಿ. ಸೊ ಅವನ್ನು ಕೂಡ ಆನಿಯನ್ಸ್ ಕೂಡ ಒಂಥರ ಪಿಂಕ್ ಕಲರಾಗಿ ಚೇಂಜ್ ಆಗಬೇಕು. ಅದು ಲೈಟ್ ಪಿಂಕಾಗಿ ಅಲ್ಲಿ ತನಕ ಕುಕ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ. ಸೊ ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕ್ಕೊಬೋದು. ನಾನೇನು ಅದನ್ನೇನು ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಂದು 7 to 8 ಗ್ರೀನ್ ಚಿಲ್ಲೀಸನ್ನು ಸ್ಲಿಟ್ ಮಾಡಿ, ಅಂದರೆ ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಎಲ್ಲದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಹುರ್ಕೊಳ್ಳೋಣ, ಕುಕ್ ಆಗಬೇಕು. ಎಲ್ಲದರ ಹಸಿ ವಾಸನೆ ಹೋಗಬೇಕು. ಸೊ ಇದು ಕುಕ್ ಆಗಿದೆ. ದೆನ್ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಟಾಸಪ್ ಮಾಡ್ಕೊಳ್ಳೋಣ, ಮಿಕ್ಸ್ ಆಗಲಿ, ಚೆನ್ನಾಗಿ ಈವನ್ ಕಲರಾಗಿ ಚೇಂಜ್ ಆಗಬೇಕು ಅದು. ದೆನ್ ನಾನಿಲ್ಲಿ 1 ಕಪ್ ಆಫ್ ಹಸಿ ಕೊಬ್ಬರಿಯನ್ನು ತುರಿದು ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಕಿಪ್ ಮಾಡಬೇಡ್ರಿ. ಈ ಒಂದು ಹಸಿ ಕೊಬ್ಬರಿ ಕಾಯಿ ತುರಿಯನ್ನು ಆ್ಯಡ್ ಮಾಡಿರಿ, ಆವಾಗೇ ಅದರ ಒಂದು ಟೇಸ್ಟ್ ಚೆನ್ನಾಗಿರೋದು. ಸೊ ಎಲ್ಲದನ್ನು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊರಿಯಾಂಡರ್ ಲೀವ್ಸನ್ನು ಚಾಪ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನನ್ನ ವೀಡಿಯೋಸ್ ವಾಚ್ ಮಾಡ್ತಾಯಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮೀ. ಎಲ್ಲದನ್ನು ಚೆನ್ನಾಗಿ ಟಾಸಪ್ ಮಾಡ್ಕೊಳ್ಳೋಣ. ಇದಕ್ಕೆ ಕಡೆಯದಾಗಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಬೇಕು. ಬಟ್ ಲೆಮನ್ ಜ್ಯೂಸನ್ನು ನಾವು ಇದು ಬಿಸಿ ಇರೋವಾಗ ಆ್ಯಡ್ ಮಾಡಬಾರ್ದು. ಅದನ್ನು ಕೂಲ್ ಡೌನ್ ಮಾಡಿ ತಣ್ಣಗಾದ್ಮೇಲೆ ಲೆಮನ್ ಜ್ಯೂಸನ್ನು ನಾವು ಆ್ಯಡ್ ಮಾಡಬೇಕು. ಆವಾಗೇ ಅದರ ಟೇಸ್ಟ್ ಚೆನ್ನಾಗಿರೋದು. ಇಲ್ಲದೇ ಇದ್ದರೆ ನಾವು ಬಿಸಿಯಲ್ಲೇ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದ್ರೆ ಅದೊಂಥರ ಕಹಿ ಥರ ಅನಿಸ್ಬಿಡುತ್ತೆ. ಸೊ ನಾನು ಕೂಲ್ ಡೌನ್ ಮಾಡಾದ್ಮೇಲೆ ಇಲ್ಲಿ ಒಂದು ಫುಲ್ ಲೆಮನ್ ಜ್ಯೂಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇದನ್ನು ಲೆಮನ್ ರೈಸ್ ಅಂತ ಕೂಡ ಕರಿತೀವಿ. ಈ ರೆಸಿಪಿಯನ್ನು ನಾವು ಬಿಸಿ ಅನ್ನ ಜೊತೆ, ಇಲ್ಲದೇ ಇದ್ದರೆ ಲೆಫ್ಟ್ ಓವರ್ ರೈಸ್ ಇರುತ್ತಲ್ಲ, ಆ ರೈಸನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಿಸಿ ಅನ್ನನೇ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಆ ಗೊಜ್ಜನ್ನು ಸಪ್ರೇಟಾಗಿ ತೊಗೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ನಾವು ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು, ಉಳಿದಿರೋ ಗೊಜ್ಜನ್ನು ನಾವು ಫ್ರೀಝರಲ್ಲಿ 10 ಡೇಸ್ವರೆಗೂ ನಾವು ಅದನ್ನು ಪ್ರಿಸರ್ವ್ ಮಾಡ್ಬೋದು. ನಾನಿವಾಗ ಅನ್ನನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬಿಸಿ ಅನ್ನ ತೊಗೊಂಡಿದ್ದೀನಿ, ನೋ ಪ್ರಾಬ್ಲಮ್. ನಾವು ಲೆಫ್ಟ್ ಓವರ್ ರೈಸನ್ನು ಕೂಡ ಇಲ್ಲಿ ನಾವು ಯೂಸ್ ಮಾಡ್ಬೋದು. ನಮಗೆ ಯಾವಾಗಾದರೂ ಟೈಮ್ ಇಲ್ಲಪ್ಪ, ಫಾಸ್ಟಾಗಿ ನಾವು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಏನಾದರೂ ರೆಸಿಪಿ ತಯಾರು ಮಾಡಬೇಕು ಅಂದರೆ ಈ ಒಂದು ಆಪ್ಷನ್ ಬೆಸ್ಟ್ ಅನಿಸುತ್ತೆ. ಸೊ ರೈಸ್ ಎಲ್ಲ ಚೆನ್ನಾಗಿ
ನಾವು ಆ ಗೊಜ್ಜಲ್ಲಿ ಮಿಕ್ಸಪ್ ಮಾಡ್ಕೊಳ್ಬೇಕು. ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೆನ್ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿಯನ್ನು. ಸೊ ಇದಕ್ಕೆ ಲೆಮನ್ ರೈಸ್ ಅಂತೇಳಿ ಕರಿತೀವಿ ನಾವು. ಇದರ ಕಾಂಬಿನೇಷನ್ ಆಗಿ ಮೆಣಸಿನ್ಕಾಯಿ ಬಜ್ಜಿ ಅಂತೀವಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಈ ರೆಸಿಪಿಯನ್ನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಿದ್ದೀನಿ. ಸೊ ಆಯಿಲಿ ಫುಡ್ಡು ಬೆಳಗ್ಗೆನೇ ಬೇಡ ಅಂತೇಳಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ದೆನ್ ನಾನಿಲ್ಲಿ ರೈತಾನ ಯೂಸ್ ಮಾಡ್ತಾಯಿದ್ದೀನಿ ಇದರ ಒಂದು ಕಾಂಬಿನೇಷನ್ ಆಗಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ದೆನ್ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಬಂದು ಗಾಯತ್ರೀಸ್ ಲೈಫ್ ಸ್ಟೈಲ್ ಅಂತೇಳಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮೀ. ಥ್ಯಾಂಕ್ ಯು.